ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಾಕಷ್ಟು ಜನ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಎನ್ನುವ ಬೇಡಿಕೆಗಳನ್ನ ಇಡ್ತಾ ಇದ್ರು. ಇದೀಗ ಒಂದು ಲಾಂಗ್ ಗ್ಯಾಪ್ನ ನಂತರ ಮತ್ತೊಮ್ಮೆ ಧರ್ಮಸ್ಥಳದ ವಿಚಾರವಾಗಿ ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಸಾಕಷ್ಟು ಜನ ಈ ಹಿಂದೆ ಕೇಳ್ತಾ ಇದ್ದಂಥದ್ದೊಂದೇ ಮಾತು, ಧರ್ಮಸ್ಥಳ ಪ್ರಕರಣದ ವಿಚಾರದಲ್ಲಿ ಹಾಗೂ ಈ ಹಿಂದೆ ನಡೆದಂತಹ ಸೌಜನ್ಯ ಕೇಸ್ನ ವಿಚಾರವಾಗಿ ಸಾಕಷ್ಟು ಜನ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿ ಜೊತೆಗೆ ವೀರೇಂದ್ರ ಹೆಗಡೆ ಹಾಗೂ ಅವರ ಕುಟುಂಬದ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ, ಕೆಟ್ಟದಾಗಿ ಬೈತಿದ್ದಾರೆ. ಅಂದ್ರೆ ಇವರೇ ಮರ್ಡರ್ ಮಾಡಿಸಿರೋದು ಎನ್ನುವ ಒಂದು ದೊಡ್ಡ ಆರೋಪವನ್ನ ಇವರ ತಲೆ ಮೇಲೆ ಹಾಕ್ತಿದ್ದಾರೆ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳು ನಡೀತಾ ಇದ್ರೂ ಕೂಡ ಈ ವೀರೇಂದ್ರ ಹೆಗಡೆ ಹಾಗೂ ಅವರ ಕುಟುಂಬದವರು ಸುಮ್ಮನೆ ಕುತ್ಕೊಂಡಿರೋದು ಯಾಕೆ? ಇವರ ವಿರುದ್ಧ ಒಂದು ಕೇಸನ್ನ ಹಾಕಬೇಕಲ್ಲ, ಇವರ ವಿರುದ್ಧ ಒಂದು ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನಾದರೂ ಮಾಡಬೇಕಲ್ಲ ಅಂತ ಸಾಕಷ್ಟು ಜನ ಈ ಹಿಂದೆ ಕೇಳ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದು. ಯಾರೆಲ್ಲ ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಅಂದ್ರೆ ಇವರೆಲ್ಲರೂ ಕೂಡ ಮಾಡ್ತಾ ಇರುವಂತಹ ಆರೋಪ, ಅಂದ್ರೆ ಯಾರು ಸೌಜನ್ಯ ಅವರ ಫ್ಯಾಮಿಲಿಯವರಾದ್ರೂ ಆಗಿರ್ಬೋದು, ಮಹೇಶ್ ಶೆಟ್ಟಿ, ತಿಮ್ರೋಡಿ, ಮಟ್ಟಣ್ಣ, ಈ ಗ್ಯಾಂಗ್ ಏನಿತ್ತು, ಈ ಎಲ್ಲರೂ ಸೇರಿ ಮಾಡ್ತಾ ಇರುವಂತಹ ಆರೋಪ ನಿಜವಾಗಿಯೂ ಸತ್ಯನೇ ಇರಬೇಕು. ಯಾಕೆ ಅಂತಂದ್ರೆ ವೀರೇಂದ್ರ ಹೆಗಡೆ ಹಾಗೂ ಅವರ ಫ್ಯಾಮಿಲಿ ಈ ವಿಚಾರವಾಗಿ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇಲ್ಲ. ಜೊತೆಗೆ ಇವರು ಇಷ್ಟೆಲ್ಲ ಮಾತನಾಡ್ತಾ ಇದ್ರು ಕೂಡ ಇವರ ವಿರುದ್ಧ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಪಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಮೋಸ್ಟ್ಲಿ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ಇವರಿಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಅವರು ಸುಮ್ಮನೆ ಇದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಅವರು ತಪ್ಪನ್ನ ಮಾಡಿರ್ಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರಿ. ಸೊ ಇದೀಗ ಯಾರೆಲ್ಲ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ರಲ್ಲ ಅವರಿಗೆ ಈ ಒಂದು ಜಡ್ಜ್ಮೆಂಟ್ ನಡುಕವನ್ನ ಹುಟ್ಟಿಸಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ವಿಠಲ್ ಗೌಡ, ಸೌಜನ್ಯಾಳ ಸ್ವಂತ ಮಾವ ಆಗಿರುವಂತಹ ವಿಠಲ್ ಗೌಡ ಅವರಿಗೆ ಇದೀಗ 30 ದಿನಗಳ ಜೈಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಪ್ರಕಾರ 19/7/2023 ಕೋರ್ಟ್ನಿಂದ ಒಂದು ಸ್ಟೇ ಆರ್ಡರ್ ಬಂದಿರುತ್ತೆ. ಏನಿರುತ್ತೆ ಆ ಆರ್ಡರ್ ನಲ್ಲಿ ಅನ್ನೋದನ್ನ ನಾವು ನೋಡೋದಾದ್ರೆ, ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬದ ಬಗ್ಗೆ ಸುಳ್ಳು, ಕ್ಷುಲ್ಲಕ, ಆಧಾರರಹಿತ ಮತ್ತು ಕಿರಿಕಿರಿ ಉಂಟು ಮಾಡುವಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು, ಸಂದರ್ಶನಗಳನ್ನ ನೀಡೋದು ಅಥವಾ ಅದನ್ನ ವಾಟ್ಸಾಪ್ಗಳ ಮುಖಾಂತರ ಹಂಚೋದು, ಅಂದ್ರೆ ಯಾವುದೇ ರೀತಿಯ, ನೀಟಾಗಿ ಕೇಳಿಸ್ಕೊಳ್ಳಿ ನಾನು ಏನ್ ಹೇಳ್ತಿದ್ದೀನಿ ಅಂತ, ಯಾವುದೇ ರೀತಿಯ ಆಧಾರ ರಹಿತ, ಕ್ಷುಲ್ಲಕ ಹಾಗೂ ಸುಳ್ಳು ಆರೋಪಗಳನ್ನ ಮಾಡುವಂತಿಲ್ಲ ಎನ್ನುವ ಒಂದು ಆರ್ಡರ್ ಅದಾಗಿತ್ತು. ಅಂದ್ರೆ ಈ ಆರ್ಡರ್ನ ಅರ್ಥ ಏನು ಅಂತಂದ್ರೆ, ನಿಮ್ಮ ಬಳಿ ಸಾಕ್ಷಿ ಇದ್ರೆ ಮಾತನಾಡಿ, ನಿಮ್ಮ ಬಳಿ ಪ್ರೂಫ್ ಇದ್ರೆ ಮಾತನಾಡಿ. ಅದು ವೀರೇಂದ್ರ ಹೆಗಡೆ ಅವರಾದ್ರೂ ಪರವಾಗಿಲ್ಲ, ಅವರ ಕುಟುಂಬದವರಾದ್ರೂ ಪರವಾಗಿಲ್ಲ, ಅಥವಾ ವ್ಯಕ್ತಿ ಎಷ್ಟೇ ದೊಡ್ಡವನಾದ್ರೂ ಪರವಾಗಿಲ್ಲ. ನೀವು ಏನ್ ಮಾತನಾಡ್ತಾ ಇದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾತನಾಡ್ತಾ ಇರುವಂತಹ ಪ್ರತಿ ಮಾತಿಗೂ ಸಾಕ್ಷ್ಯಗಳು, ಆಧಾರಗಳು ಇದ್ದರೆ ಮಾತ್ರ ಮಾತನಾಡಬೇಕು, ಇಲ್ಲದೆ ಇದ್ದರೆ ಮಾತನಾಡುವಂತಿಲ್ಲ ಅನ್ನೋದು ಈ ಆರ್ಡರ್ನ ಅರ್ಥವಾಗಿತ್ತು. ಆದ್ರೆ ಜುಲೈ 2023 ಕೋರ್ಟ್ನಿಂದ ಬಂದಂತಹ ಈ ಒಂದು ಸ್ಟೇ ಆರ್ಡರ್ ಅನ್ನ ವಿಠಲ್ ಗೌಡ, ಅಂದ್ರೆ ಸೌಜನ್ಯಾಳ ಮಾವ ವಿಠಲ್ ಗೌಡ ಸೀರಿಯಸ್ ಆಗಿ ತೆಗೆದುಕೊಳ್ಳೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ವೀರೇಂದ್ರ ಹೆಗಡೆ ಹಾಗೂ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅವರ ಕುಟುಂಬದ ಮೇಲೆ ಸಾಕಷ್ಟು ಯೂಟ್ಯೂಬ್ ಚಾನೆಲ್ ನಲ್ಲಿ, ನಾನು ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಇವರ ಕೃಪಾಪೋಷಿತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕುಳಿತುಕೊಂಡು ಸಾಕಷ್ಟು ಆರೋಪಗಳನ್ನ ಈ ಫ್ಯಾಮಿಲಿಯ ಮೇಲೆ ಹಾಗೂ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯ ಮೇಲೆ ಮಾಡ್ಕೋತಾನೆ ಬಂದ್ರು. ಕೋರ್ಟ್ ಆರ್ಡರ್ಗೆ ಡೋಂಟ್ ಕೇರ್ ಅಂದ್ರು. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಮತ್ತೆ ಆರಂಭ ಆದ್ಮೇಲೆ, ಅಂದ್ರೆ ಕೋರ್ಟ್ ಇಂದ ಸ್ಟೇ ತಂದ್ರೂ ಕೂಡ ಇವರು ಮತ್ತೆ ಅದೇ ರೀತಿ ನಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ಮೇಲೆ ಇವರು ಯಾವ್ಯಾವ ಚಾನಲ್ ನಲ್ಲಿ ಕುತ್ಕೊಂಡು ಏನೇನೆಲ್ಲ ಆರೋಪವನ್ನ ಮಾಡಿದ್ದಾರೆ, ವಿತೌಟ್ ಎವಿಡೆನ್ಸ್, ಯಾವುದೇ ಸಾಕ್ಷಿಗಳ ಇಲ್ಲದೆ ಯಾವೆಲ್ಲ ರೀತಿ ಆರೋಪ ಮಾಡಿದ್ದಾರೆ ಅನ್ನೋದನ್ನ ಅರ್ಜಿದಾರರು, ಅಂದ್ರೆ ವೀರೇಂದ್ರ ಹೆಗಡೆ ಪರವಾಗಿ ಅರ್ಜಿಯನ್ನ ಹಾಕಿದ್ದಂತಹ ಅರ್ಜಿದಾರರು ಕೋರ್ಟ್ನ ಗಮನಕ್ಕೆ ತರ್ತಾರೆ. ನೋಡಿ, ನೀವು ಹೇಳಿದಿರಾ ಯಾವುದೇ ರೀತಿಯ ಸಾಕ್ಷಿ ಆಧಾರಗಳಿಲ್ಲದೆ ಸುಳ್ಳು ಆರೋಪಗಳನ್ನ ಮಾಡಬಾರ್ದು ಅಂತ ನೀವು ಸ್ಟೇ ಆರ್ಡರ್ ಅನ್ನು ಸಹ ಕೊಟ್ಟಿದ್ದೀರಾ. ಆದ್ರೂ ಸಹ ಈ ವಿಠಲ್ ಗೌಡ ಅದ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ, ಯಾವುದೇ ರೀತಿಯ ಸಾಕ್ಷಿ ಆಧಾರಗಳನ್ನ ಮುಂದೆ ಇಡದೆ ಸುಳ್ಳು ಆರೋಪಗಳನ್ನ ಮಾಡೋದನ್ನ ಮತ್ತೆ ಮುಂದುವರಿಸಿದ್ದಾರೆ ಎನ್ನುವ ಒಂದು ವಿಷಯವನ್ನ ಕೋರ್ಟ್ನ ಗಮನಕ್ಕೆ ತರ್ತಾರೆ.
ಸೊ ಈ ಒಂದು ವಾದವನ್ನ ಕೋರ್ಟ್ನ ಗಮನಕ್ಕೆ ವೀರೇಂದ್ರ ಹೆಗಡೆ ಅವರ ಪರವಾದಂತಹ ವಕೀಲರು ತಂದಾಗ ನಾನು ಅನ್ಕೊಂಡಿದ್ದೆ ಯಾವನ್ರು ಹೇಳಿದ್ದು ಸಾಕ್ಷಿ ಇಲ್ಲ ಅಂತ. ನನ್ನ ಹತ್ರ ಬೇಜಾನ್ ಸಾಕ್ಷಿ ಇದೆ, ನಾನು ಸಾಕ್ಷಿ ಇರೋದಕ್ಕೇನೆ ಮಾತನಾಡ್ತಾ ಇರೋದು, ಸುಮ್ನೆ ಪುಕ್ಸಟ್ಟೆ ಮಾತಾಡೋದಕ್ಕೆ ನನಗೆ ತಲೆ ಕೆಟ್ಟಿಲ್ಲ, ಪುಕ್ಸಟ್ಟೆ ಏನ್ ನಾನು ಕುತ್ಕೊಂಡು ಮಾತನಾಡ್ತಾ ಇಲ್ಲ, ಇದೇ ನೋಡಿ ನನ್ನ ಹತ್ರ ಸಾಕ್ಷಿ ಅಂತ ತಗೊಂಡೋಗಿ ಜಡ್ಜ್ನ ಟೇಬಲ್ ಮುಂದೆ ಇಟ್ಟು ನಾನು ಮಾತನಾಡುತ್ತಿರುವ ಪ್ರತಿ ಮಾತು ಕೂಡ ಸತ್ಯ ಅಂತ ಹೇಳ್ತಾರೆ ಅಂತ ನಾನು ಅನ್ಕೊಂಡಿದ್ರೆ ವಿಠಲ್ ಗೌಡ ಅವರ ಲಾಯರ್ ಕೋರ್ಟ್ ನಲ್ಲಿ ಹೇಳಿದ್ದೇನು ಗೊತ್ತಾ? ಬೆಳ್ತಂಗಡಿಯಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿರೋದು ನಾನು, ಬೆಳ್ತಂಗಡಿಯಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿರೋದನ್ನ ಬೆಂಗಳೂರಿನಲ್ಲಿ ವಿಚಾರಣೆ ಮಾಡೋ ಹಂಗಿಲ್ಲ, ಅದು ಈ ಲಿಮಿಟ್ಸ್ಗೆ ಬರೋಲ್ಲ. ಹಾಗಾಗಿ ನೀವು ಈ ವಿಚಾರಣೆಯನ್ನ ಮಾಡುವ ಏನಂತಾರೆ ರೈಟ್ಸ್ ಈ ಕೋರ್ಟ್ಗೆ ಇಲ್ಲ ಎನ್ನುವ ಒಂದು ವಾದವನ್ನ ಉಳಿಸ್ತಾರೆ. ಅದಕ್ಕೆ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಬೆಳ್ತಂಗಡಿಲಾದ್ರೂ ಕುತ್ಕೊಂಡು ವಿಡಿಯೋ ಮಾಡಿ, ಆರೋಪ ಮಾಡಿ, ಬೇಸ್ಲೆಸ್ ಆರೋಪಗಳನ್ನ ಮಾಡಿ ಬೆಳ್ತಂಗಡಿಯಲ್ಲಿ ಕುತ್ಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಬೆಳ್ತಂಗಡಿ ಅಥವಾ ಧರ್ಮಸ್ಥಳದ ಸುತ್ತಮುತ್ತಲಿನ ಜನ ಮಾತ್ರ ಆ ವಿಡಿಯೋಗಳನ್ನ ನೋಡೋದಿಲ್ಲ. ಸೋಷಿಯಲ್ ಮೀಡಿಯಾಗೆ ಇವತ್ತು ಯಾವುದೇ ರೀತಿಯ ಟೆರಿಟೋರಿಯಲ್ ಲಿಮಿಟ್ಸ್ ಇಲ್ಲ. ಒಂದು ಬಾರಿ ಸೋಷಿಯಲ್ ಮೀಡಿಯಾಗೆ ವಿಡಿಯೋಗಳು ಅಪ್ಲೋಡ್ ಆದ್ರೆ ಅದನ್ನ ಬೆಳ್ತಂಗಡಿಲಿರೋನು ನೋಡ್ತಾನೆ, ಧರ್ಮಸ್ಥಳದಲ್ಲಿರೋನು ನೋಡ್ತಾನೆ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರುವಂತಹ ವ್ಯಕ್ತಿ ಆದ್ರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ವಿಡಿಯೋಗಳ ನೋಡಬಹುದು. ಹಾಗಾಗಿ ನೀವು ಮಾಡ್ತಾ ಇರುವಂತಹ ಅಥವಾ ಕೋರ್ಟ್ ನ ಮುಂದೆ ಇಡ್ತಾ ಇರುವಂತಹ ವಾದ ಸಮಂಜಸವಲ್ಲ. ಯಾಕೆ ಅಂತಂದ್ರೆ ನೀವು ಏನು ಆರೋಪ ಮಾಡ್ತಾ ಇದ್ದೀರಾ, ಆಧಾರ ರಹಿತವಾಗಿ ಯಾವುದೇ ಸಾಕ್ಷಿಗಳಿಲ್ಲದೆ ನೀವು ಆರೋಪವನ್ನ ಮಾಡ್ತಾ ಇದ್ದೀರಾ. ಈ ರೀತಿಯ ಆರೋಪಗಳನ್ನ ಧರ್ಮಸ್ಥಳದ ದೇವಸ್ಥಾನ ಹಾಗೂ ಅಲ್ಲಿನ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗಡೆ ಅವರ ಮೇಲೆ ಮಾಡಿದ್ರೆ ಈ ಒಂದು ಇತಿಹಾಸ ಸಾಕಷ್ಟು ವರ್ಷಗಳಿಂದ ಅವರು ಕಾಪಾಡಿಕೊಂಡು ಬಂದಂತಹ ನಂಬಿಕೆ ಗೌರವಕ್ಕೆ ಧಕ್ಕೆ ಉಂಟಾಗುತ್ತೆ. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಧರ್ಮಸ್ಥಳದ ಭಕ್ತರು ಇರಬಹುದು, ಅವರು ಕೂಡ ಇವರನ್ನ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಮಾಡೋದಕ್ಕೆ ಬರೋದಿಲ್ಲ, ಯಾವುದೇ ರೀತಿಯ ಸಾಕ್ಷಿ ಮತ್ತು ಆಧಾರಗಳನ್ನ ಇಟ್ಟುಕೊಳ್ಳದೆ ಅಂತ ಕೋರ್ಟ್ ಹೇಳುತ್ತೆ. ಇವ್ರಿಗೆ ಬೇಕಾಗಿದ್ದು ಅದೇ ಅಲ್ವಾ? ಒಟ್ಟಲ್ಲೇನು, ನಮ್ಮ ಹತ್ರ ಸಾಕ್ಷಿ ಇದೆಯೋ ಇಲ್ವೋ ಬೇಕಾಗಿಲ್ಲ. ನಾವಂತೂ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ ಹಾಗೂ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಮೇಲೆ ನಾವು ದಾಳಿಯನ್ನ ಮಾಡ್ತಾನೆ ಇರ್ತೀವಿ. ಪ್ರಪಂಚದಲ್ಲಿ ಇರುವ ಮೂಲೆ ಮೂಲೆಯಲ್ಲಿರುವಂತಹ ಧರ್ಮಸ್ಥಳದ ಭಕ್ತರ ಮೈಂಡ್ ನಲ್ಲಿ ಈ ರೀತಿಯ ಒಂದು ಹುಳ ಬಿಡ್ತೀವಿ. ಈ ರೀತಿಯ ಒಂದು ಹುಳವನ್ನ ಬಿಟ್ಟು ಅವರಿಗೆ ಧರ್ಮಸ್ಥಳ ಕ್ಷೇತ್ರ ಹಾಗೂ ವೀರೇಂದ್ರ ಹೆಗಡೆ ಅವರ ಮೇಲೆ ಇರುವಂತಹ ಗೌರವ ಹಾಳಾಗಬೇಕು, ಹಾಗೆ ಮಾಡ್ತೀವಿ ಅನ್ನೋದೇ ಅಲ್ವಾ ಇವ್ರ ಉದ್ದೇಶ. ಇಫ್ ಇನ್ ಕೇಸ್ ಇವ್ರ ಉದ್ದೇಶ ಅದಾಗಿರ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಇವರು ಮಾತನಾಡಿರುವಂತಹ ಪ್ರತಿ ಮಾತಿಗೂ ಸಾಕ್ಷಿಯನ್ನ ಕೊಡಬೇಕಾಗಿತ್ತು. ಅದನ್ನ ಬಿಟ್ಟು ನಾನು ಬೆಳ್ತಂಗಡಿಯಲ್ಲಿ ವಿಡಿಯೋ ಮಾಡಿದೀನಿ, ಇಲ್ಲಿ ಮಾಡಿಲ್ಲ, ಇಲ್ಲಿ ವಿಚಾರಣೆಗೆ ಬರಲ್ಲ, ನೋಡಿ ನಾನು ಮಾತನಾಡಿದೀನಿ, ನಾನು ಮಾತನಾಡೋದಕ್ಕೆ ಸಾಕ್ಷಿ ಇದೆ ಹೇಳಿದ್ರಲ್ಲ. ಗಿರೀಶ್ ಮಠಣ್ಣ ಹೇಳಿದ್ರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದ್ರು, ಸಮೀರ್ ಎಂಡಿ ಹೇಳಿದ್ದ. ಈ ಎಲ್ಲರ ಹತ್ರ ಕೂಡ ಇರುವಂತಹ ಸಾಕ್ಷಿಗಳನ್ನ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಕೊಟ್ಟುಬಿಟ್ಟು ಇದೇ ನಾನು ಮಾತನಾಡಿರೋದಕ್ಕೆ ಇರುವಂತಹ ಸಾಕ್ಷಿ ಆಧಾರ, ಇದಕ್ಕೋಸ್ಕರನೇ ನಾನು ಮಾತನಾಡ್ತಾ ಇದ್ದೀನಿ ಅಂತ ಹೇಳೋದನ್ನ ಬಿಟ್ಬಿಟ್ಟು ಈ ರೀತಿಯ ಮೊಂಡುವಾದವನ್ನ ಕೋರ್ಟ್ನ ಮುಂದೆ ಮಾಡಿದ್ರು ವಿಠಲ್ ಗೌಡ. ಈ ವಿಚಾರಣೆ ನಡಿಬೇಕಾದ್ರೆ ಮತ್ತೊಂದು ಪ್ರಮುಖ ಅಂಶವನ್ನ ಜಡ್ಜ್ ವಿಠಲ್ ಗೌಡರಿಗೆ ಕೇಳ್ತಾರೆ. ಅಂದ್ರೆ 19/7/2023 ಒಂದು ಸ್ಟೇ ಆರ್ಡರ್ ಬಂದಿತ್ತು ಈ ವಿಚಾರವಾಗಿ. ಆ ಒಂದು ಸ್ಟೇ ಆರ್ಡರ್ ಅನ್ನ ನೀವು ತೆಗೆದುಕೊಂಡಿದ್ದೀರಾ ಅಂತ ಕೇಳಿದಾಗ ಹೌದು ಸ್ವಾಮಿ, ಆ ಸ್ಟೇ ಆರ್ಡರ್ ಬಂದಿದ್ದು ನನಗೆ ಗೊತ್ತು. 25/7/2023 ನಾನು ಅದನ್ನ ಸಿಗ್ನೇಚರ್ ಹಾಕಿ ತೆಗೆದುಕೊಂಡಿದ್ದೀನಿ ಅಂತ ಇದೇ ವಿಠಲ್ ಗೌಡ ಒಪ್ಕೋತಾರೆ. ಅಲ್ಲಿಗೆ ಇನ್ನೇನ್ ಬೇಕು? ಈ ಕೇಸ್ಗೆ ಬೇಕಾದ ಅಂದ್ರೆ ವಿಠಲ್ ಗೌಡನೇ ನನಗೆ ನೋಟಿಸ್ ಬಂದಿದ್ರು ಕೂಡ ಅದನ್ನ ನಾನು ರಿಸೀವ್ ಮಾಡ್ಕೊಂಡಿದ್ರು ಕೂಡ ಹೀಗೆ ಮಾತಾಡಿದೀನಿ ಏನಿವಾಗ ಅಂತ ಕೋರ್ಟ್ ನಲ್ಲಿ ಜಡ್ಜ್ನ ಮುಂದೆ ನಿಂತ್ಕೊಂಡು ಕೇಳ್ದಂಗಿತ್ತು. ಕೋರ್ಟ್ ಆರ್ಡರ್ ಬಂದಿದ್ರು ಕೂಡ ನಾನು ಇದನ್ನ ಮಾಡಿದೀನಿ ಏನಿವಾಗ ಅಂತ ಕೇಳ್ದಂಗೆ ಇತ್ತು ಈ ಒಂದು ಸ್ಟೇಟ್ಮೆಂಟ್. ಸೊ ಈ ರೀತಿ ವಿಠಲ್ ಗೌಡ ಹೌದು ನಾನು ಇಸ್ಕೊಂಡಿದ್ದೀನಿ ನೋಟಿಸ್ನ ಅನ್ನೋದನ್ನ ಒಪ್ಕೊಂಡಾದ್ಮೇಲೆ ಒಂದಷ್ಟು ವಿಡಿಯೋಗಳನ್ನ ಅಂದ್ರೆ ಪವರ್ ಟಿವಿ, ಅಶ್ವವೇಗ ಹಾಗೂ ಪಬ್ಲಿಕ್ ಮಿರರ್ ಈ 3 ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಂದಿರುವಂತಹ ಇಂಟರ್ವ್ಯೂಗಳನ್ನ, ಪೆನ್ ಡ್ರೈವ್ ನಲ್ಲಿ ತಂದಿದ್ದಂತಹ ಇಂಟರ್ವ್ಯೂಗಳನ್ನ ಅಲ್ಲಿ ಪ್ಲೇ ಮಾಡಿ ತೋರಿಸ್ತಾರೆ. ಈ ಚಾನೆಲ್ಗಳಲ್ಲಿ ಕಾಣಿಸ್ತಾ ಇರೋದು ಅಥವಾ ಮಾತನಾಡ್ತಾ ಇರೋದು ನೀವೇನಾ ಅಂತ ಕೇಳಿದಾಗ ವಿಠಲ್ ಗೌಡ ಹೌದು ಸ್ವಾಮಿ ನಾನೇ ಅನ್ನೋದನ್ನ ಸಹ ಕೋರ್ಟ್ ನಲ್ಲಿ ಒಪ್ಕೊಂಡಿದ್ದಾರೆ. ಈ ಒಂದು ಇಂಟರ್ವ್ಯೂಗಳು ಬಂದಿದ್ದು ಸ್ಟೇ ಆರ್ಡರ್ ಜುಲೈನಲ್ಲಿ ಸ್ಟೇ ಆರ್ಡರ್ ಬಂದಿರುತ್ತೆ, ಆದ್ರೆ ಈ ಇಂಟರ್ವ್ಯೂಗಳು ಅಪ್ಲೋಡ್ ಆಗಿರೋದು ಸೆಪ್ಟೆಂಬರ್ ನಲ್ಲಿ. ಅಂದ್ರೆ ಹತ್ತಿರ ಸ್ಟೇ ಆರ್ಡರ್ ಬಂದು 1.5 ತಿಂಗಳ ನಂತರ ಕೂಡ ಇವರು ಈ ರೀತಿಯ ಬೇಸ್ಲೆಸ್ ಆರೋಪಗಳನ್ನ ಮಾಡೋದನ್ನ
ನಿಲ್ಲಿಸಿಯೇ ಇಲ್ಲ. ಸೊ ಯಾವಾಗ ಕೋರ್ಟ್ನಲ್ಲಿ ಜಡ್ಜ್ನ ಮುಂದೆ ಈ ಎಲ್ಲಾ ಸಾಕ್ಷಿಗಳು ಪ್ರೂವ್ ಆಯ್ತೋ, ಉಲ್ಟಾ ಹೊಡಿತಿದೆ ಅಂತ ಗೊತ್ತಾಯ್ತೋ, ವಿಠಲ್ ಗೌಡ ಕೋರ್ಟ್ನಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಾಮಿ, ನಾನು ಸೌಜನ್ಯಾಳ ಮಾವ, ಸೌಜನ್ಯಾಳ ಅಂಡ್ ಮರ್ಡರ್ ಆಗಿದೆ. ಸೊ ಈ ಒಂದು ಕೇಸ್ನಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಆಗಿದ್ದಾನೆ. ಸಂತೋಷ್ ರಾವ್ ನಿರಪರಾಧಿ ಅಂತ ಆದ್ಮೇಲೆ ಅಪರಾಧಿಗಳು ಬೇರೆ ಯಾರಾದ್ರೂ ಇರಬೇಕಲ್ವಾ? ಸೊ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಬೇಕು ಎನ್ನುವ ಉದ್ದೇಶದಿಂದ ಈ ರೀತಿಯ ಸಂದರ್ಶನಗಳನ್ನ ಅಥವಾ ಹೋರಾಟವನ್ನ ನಾನು ಮಾಡ್ತಾ ಇದ್ದೀನಿ ಎನ್ನುವ ಒಂದು ವಾದವನ್ನ ಸಹ, ಅಂದ್ರೆ ಮತ್ತೊಮ್ಮೆ ಇಲ್ಲೂ ಕೂಡ ಆ ಮಗು ಸೌಜನ್ಯಾಳ ಹೆಸರನ್ನ ಇಟ್ಕೊಂಡು ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಅದಕ್ಕೆ ಕೋರ್ಟ್ನಲ್ಲಿ ಜಡ್ಜ್ ಹೇಳಿದ್ದು ಏನಪ್ಪಾ ಅಂತಂದ್ರೆ, ಈ ಹಿಂದೆ ಅರೆಸ್ಟ್ ಆಗಿ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇದ್ದಂತಹ ಸಂತೋಷ್ ರಾವ್ನನ್ನ ಅವನೇ ಅಪರಾಧಿ ಅಂತ ಪ್ರೂವ್ ಮಾಡೋದ್ರಲ್ಲಿ ಪ್ರಾಸಿಕ್ಯೂಷನ್ ಎಡವಿದೆ. ಇದರ ಜೊತೆಗೆ ನೀವೇನು ಆರೋಪ ಮಾಡ್ತಾ ಇದ್ದೀರಾ, ಧೀರಜ್ ಜೈನ್, ಮಲ್ಲಿಕ್ ಜೈನ್ ಹಾಗೂ ಉದಯ್ ಜೈನ್ ಇವರ ಮೇಲೂ ಕೂಡ ಗುರುತರವಾದಂತಹ ಏನು ಆರೋಪವನ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ಬೇಕಾದಂತಹ ಯಾವುದೇ ಸಾಕ್ಷಿಗಳು ಸಹ ಸಿಗದೆ ಅವರನ್ನು ಸಹ ಈ ಕೇಸ್ನಿಂದ ಕೈ ಬಿಡಲಾಗಿದೆ. ಸೊ ಹೀಗಿದ್ದರೂ ಕೂಡ ನೀವು ಅವರ ಎಲ್ಲರ ಹೆಸರುಗಳನ್ನ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಮಾತನಾಡುವುದು ತಪ್ಪು. ಸೌಜನ್ಯಾಳ ಹೆಸರನ್ನ ಇಟ್ಕೊಂಡು, ಹೋರಾಟದ ನೆಪವನ್ನ ಇಟ್ಕೊಂಡು ಈ ಎಲ್ಲರ ಮೇಲೂ ಸಹ ಸುಳ್ಳು ಆರೋಪಗಳನ್ನ ಮಾಡೋದು ತಪ್ಪು ಎನ್ನುವ ಉತ್ತರವನ್ನ ವಿಠಲ್ ಗೌಡ, ಅಂದ್ರೆ ಸೌಜನ್ಯಾಳ ಮಾವ ವಿಠಲ್ ಗೌಡರ ಆ ವಾದಕ್ಕೆ ಕೋರ್ಟ್ ಕೊಡುತ್ತೆ. ಅಂದ್ರೆ ಇಲ್ಲಿ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಏನು ಸಂತೋಷ್ ರಾವ್ನನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿರುವ ಕೋರ್ಟ್ ಏನೇ ಉದಯ್ ಜೈನ್, ಮಲ್ಲಿಕ್ ಜೈನ್ ಹಾಗೂ ಧೀರಜ್ ಜೈನ್ ಇವರನ್ನೂ ಸಹ ಬಿಡುಗಡೆ ಮಾಡಿದೆ. ಹಾಗಿದ್ಮೇಲೆ ನೀವು ಯಾವುದೇ ರೀತಿಯ ಸಾಕ್ಷಿ ಆಧಾರಗಳನ್ನ ಇಟ್ಕೊಳ್ಳದೆ ಈ ಎಲ್ಲರ ಹೆಸರುಗಳನ್ನ ಸಹ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ವ್ಯೂನ ಹೇಗೆ ಕೊಡ್ತೀರಾ ಅಂತ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಇನ್ನು ಮುಂದುವರೆದು ಕೋರ್ಟ್ ಏನಪ್ಪ ಹೇಳುತ್ತೆ ಅಂತಂದ್ರೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ, ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ನೀವು ಏನು ಆರೋಪಗಳನ್ನ ಮಾಡ್ತಾ ಇದ್ದೀರಾ, ಇದಕ್ಕೆ ಬೇಕಾದಂತಹ ಎವಿಡೆನ್ಸಸ್, ಸಾಕ್ಷಿಗಳು ನಿಮ್ಮ ಬಳಿ ಇದ್ರೆ ದಯವಿಟ್ಟು ಅದನ್ನ ಕೋರ್ಟ್ನ ಗಮನಕ್ಕೆ ತಂದು ಕೋರ್ಟ್ನಲ್ಲಿ ಮರು ವಿಚಾರಣೆಯನ್ನ ಆರಂಭ ಮಾಡುವ ಅಥವಾ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವ ಎಲ್ಲಾ ರೈಟ್ಸ್ ಕೂಡ ನಿಮಗೆ ಇದೆ. ಆದ್ರೆ ಅದಕ್ಕೆ ಬೇಕಾಗಿರುವಂತಹ ಪ್ರೂಫ್ಗಳನ್ನ ಕೋರ್ಟ್ಗೆ ತೆಗೆದುಕೊಂಡು ಬನ್ನಿ ಅಂತ ಜಡ್ಜ್ ಹೇಳ್ತಾರೆ. ತಪ್ಪೇನಿದೆ ಇದರಲ್ಲಿ? ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಇದೇ ಮಟ್ಟಣ್ಣ, ತಿಮ್ರೋಡಿ, ಸಮೀರ್, ವಿಠಲ್ ಗೌಡ, ಜಯಂತ್ ಎಲ್ಲರೂ ಹೇಳುವ ಪ್ರಕಾರ ಅವರ ಬಳಿ ಸಾಕ್ಷಿ ಇದೆಯಲ್ಲ, ಆ ಸಾಕ್ಷಿ ಕೋರ್ಟ್ಗೆ ಬಂದ್ರೆ ಮಾತ್ರ. ಈ ಹಿಂದೆನೂ ಈ ಮಾತನ್ನ 1000 ಸಲ ಹೇಳಿದೀನಿ, ಈಗ ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ. ಸೌಜನ್ಯಾಳಿಗೆ ಆ ಸ್ಥಿತಿಯನ್ನ ತಂದಂತಹ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಅಂತಂದ್ರೆ ಇವರ ಬಳಿ ಇರುವಂತಹ ಸಾಕ್ಷಿಗಳನ್ನ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಕೊಡ್ಲೇಬೇಕು. ಕೋರ್ಟ್ ಕೂಡ ಇಲ್ಲಿ ಅದನ್ನೇ ಮತ್ತೊಮ್ಮೆ ಹೇಳಿದೆ. ಸೊ ಇಷ್ಟೆಲ್ಲ ವಿಚಾರಣೆ ಆದ ನಂತರ, ಇಷ್ಟೆಲ್ಲವನ್ನು ಕೋರ್ಟ್ನ ಜಡ್ಜ್ ಹೇಳಿದ ನಂತರ ಇವರಿಗೆ ಅಂದ್ರೆ ಫೈನಲ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ವಿಠಲ್ ಗೌಡನ ಈ ವರ್ತನೆಯನ್ನ ನೋಡಿದ್ರೆ ಈತನಿಗೆ ಕಾನೂನು ಹಾಗೂ ಕೋರ್ಟ್ನ ಬಗ್ಗೆ ಯಾವುದೇ ರೀತಿ ಗೌರವ ಇದ್ದಂತೆ ಕಾಣಿಸ್ತಾ ಇಲ್ಲ. ಇಂಥವರನ್ನ ಸುಮ್ಮನೆ ಬಿಡಬಾರದು. ಸೊ ಇವನನ್ನ ತೆಗೆದುಕೊಂಡು ಹೋಗಿ 30 ದಿನಗಳ ಕಾಲ ಸಿವಿಲ್ ಜೈಲಿನಲ್ಲಿ ಇಡಬೇಕು. ಅಂದ್ರೆ 30 ದಿನಗಳ ಕಾಲ ಸಿವಿಲ್ ಜೈಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಇದರ ಜೊತೆಗೆ ಈ ಒಂದು ಆರ್ಡರ್ ನಲ್ಲಿ, ಫೈನಲ್ ಆರ್ಡರ್ ನಲ್ಲಿ ಮತ್ತೊಂದು ಪ್ರಮುಖವಾದ ಅಂಶವನ್ನ ಸಹ ಜಡ್ಜ್ ಸಾಹೇಬರು ಸೇರಿಸಿದ್ದಾರೆ. ಏನಂತಂದ್ರೆ, ಈ 30 ದಿನಗಳ ಕಾಲ ಈ ವ್ಯಕ್ತಿ ಸಿವಿಲ್ ಜೈಲು ಶಿಕ್ಷೆಯಲ್ಲಿ ಏನ್ ಇರ್ತಾನೆ, ಈ 30 ದಿನಗಳ ಕಾಲ ಈತನಿಗೆ 3 ಹೊತ್ತು ಊಟವನ್ನ ಏನು ಜೈಲಿನಲ್ಲಿ ಕೊಡಲಾಗುತ್ತೆ, ಅದಕ್ಕೆ ಇವನು ದುಡ್ಡು ಕೊಟ್ಟು ಆ ಊಟವನ್ನ ತಿನ್ನಬೇಕು ಎನ್ನುವ ಒಂದು ಅಂಶವನ್ನ ಸಹ ಸೇರಿಸಿದೆ. ನನಗೆ ತುಂಬಾ ಇಷ್ಟ ಆಯಿತು. ಜನರ ಒಂದು ಟ್ಯಾಕ್ಸ್ ದುಡ್ಡಿನಲ್ಲಿ ಈತ ಜೈಲಿನ ಒಳಗಡೆ ಕೂಡ ಊಟ ಮಾಡೋ ಹಾಗಿಲ್ಲ. ತಾನು ಮಾಡಿರುವ ತಪ್ಪಿನಿಂದಾಗಿ ಜೈಲಿನಲ್ಲಿರುವಂತಹ 30 ದಿನಗಳ ಕಾಲ ಈತ ಇವನ ಸ್ವಂತ ದುಡ್ಡನ್ನ ಖರ್ಚು ಮಾಡಿ ಅಲ್ಲಿ ಊಟ ಮಾಡಬೇಕು ಅನ್ನೋದು ಕೋರ್ಟ್ನ ಆರ್ಡರ್. ಸೊ ಈ ಒಂದು ಜಡ್ಜ್ಮೆಂಟ್ ಅನ್ನ ಸಾಕಷ್ಟು ಜನ ಬೇರೆ ರೀತಿಯಲ್ಲಿ ವರ್ಣನೆಯನ್ನ ಮಾಡಬಹುದು. ನಾನು ಅದನ್ನ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಏನು ಬರೀ 30 ದಿನ ಜೈಲು, ಏನು ಮಾಡಬಾರ್ದು ತಪ್ಪು ಮಾಡಿದ್ದಾರೆ,
ಮರ್ಡರ್ ಮಾಡಿದಾರಾ, ಏನ್ ಮಾಡಿದ್ದಾರೆ ಅಂತ ನೀವು ಇಷ್ಟೊಂದೆಲ್ಲ ದೊಡ್ಡ ವಿಷಯ ಮಾಡ್ತಿದ್ದೀರಾ ಅಂತ ಸಾಕಷ್ಟು ಜನ ಅನ್ಕೋಬಹುದು. ಇಲ್ಲಿರುವಂತಹ ಸೂಕ್ಷ್ಮ ವಿಚಾರಗಳನ್ನ ನೀವು ಗಮನಿಸಲೇಬೇಕು. ಕೋರ್ಟ್ ಈ ಒಂದು ಜಡ್ಜ್ಮೆಂಟ್ ಕಾಪಿನಲ್ಲಿ ನೀಟಾಗಿ ಖಡಕ್ ಆಗಿ ಸ್ಪಷ್ಟವಾಗಿ ಹೇಳಿದೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಇರುವಂತಹ ಸಾಕ್ಷಿಗಳನ್ನ ಕೋರ್ಟ್ಗೆ ತೆಗೆದುಕೊಂಡು ಬಂದು ಆ ಒಂದು ಕಾನೂನು ಹೋರಾಟವನ್ನ ನೀವು ಮಾಡಬೇಕೇ ಹೊರತು ಯಾವುದೇ ರೀತಿಯ ಸಾಕ್ಷಿ ಆಧಾರಗಳನ್ನ ಇಟ್ಟುಕೊಳ್ಳದೆ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಪುಕ್ಸಟ್ಟೆ ಮಾತನಾಡಬಾರದು ಅನ್ನೋದನ್ನ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿಗೆ ಸೌಜನ್ಯ ಪ್ರಕರಣದಲ್ಲಿ ಇಷ್ಟು ದಿನ ಇವರೆಲ್ಲ ಸಾಕ್ಷಿ ಇದೆ ಅಂತ ವರ್ಷಾನ್ಗಟ್ಲೆಯಿಂದ ಹೇಳ್ಕೊಂಡ್ ಬಂದ್ರಲ್ಲ, ಇವಾಗ್ಲಾದ್ರೂ ತಗೊಂಡೋಗಿ ಸಾಕ್ಷಿ ಕೊಡ್ಬೇಕಾಗಿತ್ತಲ್ವಾ? ವಿಠಲ್ ಗೌಡ ಅವರು ಜೈಲ್ಗೆ ಹೋಗೋದನ್ನ ತಪ್ಪಿಸ್ಬೇಕಾಗಿತ್ತಲ್ವಾ? ಯಾಕೆ ಕೊಡ್ಲಿಲ್ಲ? ಯಾಕೆ ವಿಠಲ್ ಗೌಡ ಜೈಲ್ಗೆ ಹೋಗೋದನ್ನ ತಪ್ಪಿಸಿಲ್ಲ? ವಿಠಲ್ ಗೌಡ ಹೇಳಿರೋದು ಪ್ರತಿಯೊಂದು ನಿಜಾನೇ ಆಗಿದ್ರೆ ಆ ನಿಜಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ಕೋರ್ಟ್ಗೆ ಕೊಟ್ಟು, ಯಾಕೆ ಸ್ವಾಮಿ ವಿಠಲ್ ಗೌಡ ಅವರನ್ನ 30 ದಿನಗಳ ಕಾಲ ಜೈಲಿಗೆ ಕಳಿಸ್ತಾ ಇದ್ದೀರಾ? ವಿಠಲ್ ಗೌಡ ಮಾತನಾಡಿರೋದಕ್ಕೆ ಪ್ರತಿಯೊಂದಕ್ಕೂ ಸಾಕ್ಷಿ ಇಲ್ಲಿದೆ ನೋಡಿ ಅಂತ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಇವ್ರು ಹೇಳ್ತಾ ಇರೋದು ನಿಜಾನ ಅಥವಾ ಸುಳ್ಳ ಅಂತ. ಪ್ರತಿ ವಿಚಾರದಲ್ಲೂ ಸೌಜನ್ಯ ಹಾಗೂ ಧರ್ಮಸ್ಥಳ ಈ ಇಬ್ಬರ ಪರವಾಗೂ ಸಹ ವಿಡಿಯೋ ಮಾಡುವವರನ್ನ, ಸುದ್ದಿಯನ್ನ ಪ್ರಸಾರ ಮಾಡುವವರನ್ನ, ಅವರಿಗೆ ಏನಾದ್ರೂ ಆದ್ರೆ ಇದು ಸೌಜನ್ಯ ಶಾಪ ಅಂತ ಹೇಳ್ತಾ ಇದ್ರಲ್ಲ, ಇವಾಗ ವಿಠಲ್ ಗೌಡನಿಗೂ ಸಹ ಅದೇ ರೀತಿಯ ಪರಿಸ್ಥಿತಿ ಬಂದಿದೆ. ಇದು ಯಾರ ಶಾಪ? ಮೋಸ್ಟ್ಲಿ ಸಾಕಷ್ಟು ಜನ ಹೇಳ್ಬೋದು ಅಣ್ಣಪ್ಪ ಹಾಗೂ ಮಂಜುನಾಥನ ಶಾಪ ಅಂತ. ಇಲ್ಲ, ನಾನು ಹೇಳ್ತೀನಿ ಇದು ಕೂಡ ಸೌಜನ್ಯಾಳ ಶಾಪವೇ. ಸೌಜನ್ಯಾಳ ಹೆಸರನ್ನ ಇಟ್ಕೊಂಡು ಇವರು ಯಾವ ರೀತಿ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಬೇಸ್ಲೆಸ್ ಆರೋಪಗಳು, ಸಾಕ್ಷಿಗಳನ್ನ ಇಟ್ಕೊಳ್ಳದೆ ಆರೋಪ ಮಾಡ್ತಾ ಇದಾರಲ್ಲ, ಆ ಸೌಜನ್ಯ ಎನ್ನುವ ಹೆಣ್ಣು ಮಗಳ ಹೆಸರನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಇವರೆಲ್ಲ ಅನ್ನ ತಿಂತಾ ಇದಾರಲ್ಲ. ಸೊ ಸೌಜನ್ಯಾಳ ಶಾಪನೇ ಸ್ವಂತ ಅವಳ ಮಾವ ವಿಠಲ್ ಗೌಡನಿಗೂ ತಟ್ಟಿದೆ ಅಂತ ನಾನು ಹೇಳ್ತೀನಿ. ಇಲ್ಲ ಅಂದಿದ್ರೆ ಇವ್ರು ಮಾಡ್ತಾ ಇರುವಂತಹ ಪ್ರತಿಯೊಂದು ಆರೋಪಕ್ಕೂ ಸಹ ಇವ್ರು ಸಾಕ್ಷಿ ಕೊಡ್ಬೇಕಾಗಿತ್ತು. ಇವ್ರ ಬಳಿ ಸಾಕ್ಷಿ ಇಲ್ಲ, ಇವ್ರ ಬಳಿ ಇರೋದು ಸುಳ್ಳಿನ ಕಂತೆಯನ್ನ ಬಿಟ್ಟು ಇವರ ಬಳಿ ಬೇರೆ ಏನೂ ಇಲ್ಲ ಅನ್ನೋದಕ್ಕೆ ಈ ಒಂದು ಜಡ್ಜ್ಮೆಂಟ್ ಸಾಕ್ಷಿ ಅಂತ ನನಗನ್ಸುತ್ತೆ. ನೀವೇನ್ ಹೇಳ್ತೀರಾ ಈ ಒಂದು ಜಡ್ಜ್ಮೆಂಟ್ನ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.